ಸರ್, ಇವತ್ತಿನ ದಿವಸ ಶಿರಾಳಕೊಪ್ಪದಲ್ಲಿ ಬಹುಸಂಖ್ಯಾತ ಜನ ಸೇರಿ ಒಂದು ಪ್ರತಿಭಟನೆ ಮಾಡಿದ್ರು. ಈ ಒಂದು ಪ್ರತಿಭಟನೆ ಬಗ್ಗೆ ನೀವು ಏನು ಹೇಳಿಕ್ ಬಯಸ್ತೀರಾ ಸರ್? ನೋಡಿ, ಇವತ್ತು ರಾಷ್ಟ್ರಾದ್ಯಂತ ಶಿರಾಳಕೊಪ್ಪ ಮಾತ್ರ ಅಲ್ಲ, ರಾಷ್ಟ್ರಾದ್ಯಂತ ಕೂಡ ಇತ್ತೀಚೆಗೆ ಕೇಂದ್ರ ಸರ್ಕಾರ ತಂದಿರುವಂತಹ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಮುಸಲ್ಮಾನರು ಅಂತೇಳಿ ಮಾತ್ರ ಅಲ್ಲ, ಸಂವಿಧಾನ ಪ್ರೇಮಿಗಳೆಲ್ಲರೂ ಕೂಡ ಜೊತೆ ಸೇರಿಕೊಂಡು ಬಹಳಷ್ಟು ಉತ್ತಮವಾದ ರೀತಿಯಲ್ಲಿ, ಅಂದರೆ ಆಕ್ರೋಶಭರಿತರಾಗದೆ, ತೀವ್ರವಾದಿಗಳಾಗದೆ, ನಮಗೆ ಸಂವಿಧಾನ ನೀಡಿರುವಂತಹ ಹಕ್ಕಿನ ಅನ್ವಯ ನಾವು ನಮ್ಮ ಪ್ರತಿಭಟನೆಯ ಮೂಲಕ ಇದು ಅನ್ಯಾಯ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮತ್ತು ನ್ಯಾಯಾಲಯಕ್ಕೆ ತಿಳಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮ ಶಿರಾಳಕೊಪ್ಪ ಅಂಜುಮನ್ನವರು ಕೂಡ ಇವತ್ತು ಬಹಳ ಸುಂದರವಾದ ರೀತಿಯಲ್ಲಿಯೇ ನಾವು ಈ ಕಾರ್ಯಕ್ರಮವನ್ನು ಪ್ರತಿಭಟನೆಯನ್ನು ಆಯೋಜಿಸಿದೆವು. ಯಾವುದೇ ರೀತಿಯ ತೊಂದರೆಗಳನ್ನು ಯಾರಿಗೂ ಕೊಡದೆ ಇಲ್ಲಿನ ಆರಕ್ಷಕ ವಿಭಾಗದವರ ಮಾತಿಗೆ ಸಂಪೂರ್ಣವಾಗಿ ಬದ್ಧರಾಗಿಕೊಂಡು ನಾವು ಪ್ರತಿಭಟನೆಯನ್ನು ಮಾಡಿದೆವು. ನಂತರ ಜನರಿಗೆ ಈ ವಿಚಾರ, ಈ ನಿಯಮಗಳ ಕರಾಳ ಅಧ್ಯಾಯವನ್ನು ಮುಂದಿಟ್ಟುಕೊಂಡು ನಾವು ವಿಷಯವನ್ನು ಮಂಡನೆ ಕೂಡ ಮಾಡಿ ಮಾತಾಡಿದೆವು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಸರ್, ಎಲ್ಲಿವರೆಗೂ ಇರುತ್ತೆ ಸರ್ ನಿಮ್ಮ ಪ್ರತಿಭಟನೆ? ಇದು ನಮ್ಮ ಪ್ರತಿಭಟನೆ ನ್ಯಾಯ ಸಿಗುವವರೆಗೆ ಇರುತ್ತೆ. ಅಂದರೆ ನಮಗೆ ನ್ಯಾಯಾಲಯದ ಮೇಲೆ ಅಪಾರವಾದ ನಿರೀಕ್ಷೆ ಇದೆ. ಇದು ಏನು ನಡೆದಿದ್ರೂ ಕೂಡ ಅದು ಲೆಜಿಸ್ಲೇಚರ್ನ ಭಾಗ ಆಗಿರುತ್ತೆ. ಸಹಜವಾಗಿ ಆಡಳಿತ ಪಕ್ಷಕ್ಕೆ ಹೆಚ್ಚಿನ ಮತಗಳಿರುವುದರಿಂದ ಉಭಯ ಸದನಗಳಲ್ಲಿ ಅದು ಯಶಸ್ವಿಯಾಗಿದೆ. ಆ ಅರ್ಥದಲ್ಲಿ ಅದು ನ್ಯಾಯ ಅಂತ ಹೇಳಲಿಕ್ಕೆ ಆಗಲ್ಲ. ನ್ಯಾಯಾಲಯದಲ್ಲಿದೆ. ಭಾರತದ ಮಣ್ಣು ಯಾವಾಗಲೂ ಕೂಡ ಸತ್ಯ ಭಾರತದಲ್ಲಿ ಗೆಲ್ತದೆ, ಸತ್ಯಮೇ ಜಯತೆ. ಹಾಗಾಗಿ ವಕ್ಫ್ ಬೋರ್ಡ್ನಲ್ಲಿ ನಾವು ಗೆಲ್ತೇವೆ ಅಂತ ಈ ಸಂದರ್ಭ ಹೇಳಿಕೆ ಬಯಸ್ತಾ ಇದ್ದೇವೆ. ಓಕೆ ಸರ್, ಥ್ಯಾಂಕ್ ಯು.